ಮನೋಹರ್ ಅವರೇ, ಈ ಪ್ರಶ್ನೆ ಎಷ್ಟು ಮಟ್ಟಿಗೆ ಸೂಕ್ತ ಅಂತ ಗೊತ್ತಿಲ್ಲ, ಬಟ್ ನಾನು ಕೇಳಬೇಕು. ಈ ಸಲಿಂಗ ಕಾಮ ಅನ್ನೋದು ಸರಿನಾ ತಪ್ಪ, ಈ ಪ್ರಶ್ನೆಯಲ್ಲಿ ಇನ್ನೂ ಕೂಡ ಇದೀವಿ ನಾವು, ಇನ್ನೂ ಕೂಡ ಕೇಳುವ ಹಂತದಲ್ಲಿದ್ದೀವಿ. ಅಂಡ್ ಈ ಸಲಿಂಗ ಕಾಮದಿಂದ ಅಥವಾ ಈ ಏನಂತ ಮಾತಾಡ್ತಾ ಇದ್ವಿ ಇಲ್ಲಿ ತನಕ, ಗೇ ಇಂಟಿಮೆಸಿ, ಇದರ ರಿಸ್ಕ್ ರೇಟ್ ಏನು ಅನ್ಸುತ್ತೆ ನಿಮಗೆ? ಇವತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಲಿಂಗಕಾಮಿಗಳಲ್ಲಿ ದ್ವಿಲಿಂಗಕಾಮಿಗಳಲ್ಲಿ HIV ಪ್ರಮಾಣ ಜಾಸ್ತಿ ಇದೆ ಬೇರೆಯವ್ರನ್ನ ಕಂಪೇರ್ ಮಾಡಿದ್ರೆ. ಅದಕ್ಕೆ ಕಾರಣ ಅವರ ಸೆಕ್ಷುವಾಲಿಟಿ ಅಲ್ಲ, ಅವ್ರ ಲೈಂಗಿಕತೆ ಅಲ್ಲ, ಅದಕ್ಕೆ ಕಾರಣ ಈ ಸಮಾಜ ಹೇಳುತ್ತೆ ನೀನು ಸರಿ ಇಲ್ಲ, ನೀನು ದೇವರ ವಿರುದ್ಧ ಹೋಗ್ತಾ ಇದ್ದಿ, ಈ ಥರ ಹೇಳುವಾಗ, ಪ್ರಕೃತಿ ವಿರುದ್ಧ ಹೋಗ್ತಾ ಆ ಥರ ಹೇಳುವಾಗ ದೇ ವಿಲ್ ನಾಟ್ ಫೀಲ್ ಗುಡ್ ಅಬೌಟ್ ದೆಮ್ಸೆಲ್ಸ್. ಅವ್ರ ಬಗ್ಗೆ ಅವ್ರಿಗೆ ಚೆನ್ನಾಗಿ ಅನಿಸಲ್ಲ. ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಂದರೆ ನಾವು ಕುಡಿತೀವಿ, ಡ್ರಗ್ಸ್ ತೊಗೊತೀವಿ, ಸೆಕ್ಸ್ ಮಾಡುವ ಕಂಡೋಮ್ ಇದೆ ಅಂತ ನೋಡೋದಿಲ್ಲ. ಸೊ ಅದು ಕ್ಲಿಯರಾಗಿ ಅರ್ಥ ಆಗಿದೆ. ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮ ಏನಿದೆ ಏಡ್ಸ್ ಕಂಟ್ರೋಲ್ ಮಾಡಲಿಕ್ಕೆ, ಅದರಲ್ಲಿ ಕ್ಲಿಯರಾಗಿ ಒಂದು ಅಪ್ರೋಚ್ ಇದೆ. ಅದೇನೆಂದರೆ ರೈಟ್ಸ್ ಬೇಸ್ಡ್ ಅಪ್ರೋಚ್. ಅಂದರೆ ಜನರಿಗೆ ನಾವು ಅವ್ರ ಹಕ್ಕುಗಳನ್ನ ಸಪೋರ್ಟ್ ಮಾಡಿದ್ರೆ ಮಾತ್ರ ನಾವು HIV ಕಂಟ್ರೋಲ್ ಮಾಡಲಿಕ್ಕಾಗತ್ತೆ. ಆ ರೀತಿ ಇರುವಾಗ ಯಾರು ಶೋಷಿತರಿದ್ದಾರೋ ಅವರಿಗೆ ಹಕ್ಕುಗಳು ಕೊಡಬೇಕಾಗತ್ತೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಾಗಬೇಕಾಗತ್ತೆ, ಅವರಿಂದನೇ ಕಾರ್ಯಕ್ರಮಗಳು ಮಾಡಿಸ್ಬೇಕಾಗತ್ತೆ. ಅದು ಯಾರೇ ಆಗಿರಲಿ, ಸಲಿಂಗಕಾಮಿಗಳಾಗಿರಲಿ ಅಥವಾ ಲೈಂಗಿಕ ಕಾರ್ಮಿಕರಾಗಿರಲಿ ಅಥವಾ ಡ್ರಗ್ ಯೂಸರ್ಸ್ ಆಗಿರಲಿ ಅಥವಾ ಮೈಗ್ರೆಂಟ್ ವರ್ಕರ್ಸ್ ಆಗಿರಲಿ, ಅದು ಮಾಡಬೇಕು. ಅದೇ ರೀತಿಯಲ್ಲಿ ನಾವು ಯೂತ್ ಬಗ್ಗೆ ಮಾತಾಡುವಾಗ, ಈವನ್ ನಾವೆಲ್ಲ ಮಾತಾಡ್ತಿದ್ವಿ HIV ಜಾಸ್ತಿ ಆಗ್ತಿದೆ ಯುವಕರಲ್ಲಿ ಅಂತ. ಆದರೆ ಯುವಕರಲ್ಲಿ ಅವ್ರ ಹಕ್ಕುಗಳು ನಾವು ಕೊಡ್ತಾ ಇದ್ವಾ? ಅವ್ರಿಗೆ ಎಲ್ಲ ಮಾಹಿತಿ ಹಕ್ಕಿದೆ, ಅವ್ರಿಗೆಲ್ಲ ಗೊತ್ತಾಗಬೇಕು ಸೆಕ್ಷುವಾಲಿಟಿ ಬಗ್ಗೆ, HIV ಬಗ್ಗೆ. ಅದನ್ನು ನಾವು ಮಾಡ್ತಿಲ್ಲ, ನಾವು ಅವ್ರ ಬ್ಲೇಮ್ ಮಾಡ್ತಿದ್ವಿ. ಅವ್ರು ಸೆಕ್ಸ್ ಮಾಡೋದಲ್ಲ ಸಮಸ್ಯೆ ಇರೋದು, ಎಷ್ಟು ಗೌಪ್ಯತೆ ಕಾಪಾಡ್ತೀವೋ ಅದ್ರ ವಿಚಾರದಲ್ಲೇ ಕುತೂಹಲಗಳು ಜಾಸ್ತಿ ಆಗುತ್ತೆ. ಅದು ಹ್ಯೂಮನ್ ಟೆಂಡೆನ್ಸಿ. ಅದು ಸಲಿಂಗಕಾಮಿಗಳಲ್ಲಿ ಸರ್ ಒಂದಂತೂ ಡೆಫಿನೆಟ್ ಸೈಂಟಿಫಿಕ್ ಟ್ರೂತ್, ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗೋದೇ ಸಲಿಂಗಕಾಮಿಗಳು. ಇಲ್ಲ ಸರ್, ಅದು ರಾಂಗ್. ಅದು ಫಾಲ್ಸ್ ಇನ್ಫಾರ್ಮೇಷನ್. ಸರ್ ಯಾರು ಏನಲ್ ಸೆಕ್ಸ್, ಹೆಟೆರೋಸೆಕ್ಸುವಲ್ಸ್ ಆಲ್ಸೋ ಡು anal sex. We don't have enough studies in this country. ಸರ್ ಯಾರು ನಿರೋಧ ಹಾಕೊಂಡು ಏನಲ್ ಸೆಕ್ಸ್ ಮಾಡಲ್ಲ ಸರ್, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. Lot of heterosexuals have anal sex as well. ಅಲ್ಲ ಮಾಡ್ತಾರೆ ಅಲ್ಲೂ ಕೂಡ. So then why are you linking it to sexual desire? ಅಲ್ಲ ಡಿಸೈರ್ sexual preference ಬೇರೆ. ಪರ್ಫಾರ್ಮೆನ್ಸ್ ಆಫ್ ಸೆಕ್ಸ್ ವಿತೌಟ್ ಯೂಸಿಂಗ್ ಎ ಕಂಡಮ್ ಡೆಫಿನೆಟ್ಲಿ ಸ್ಪ್ರೆಡ್ಸ್. Correct, that I agree. ಆದ್ರೆ ಇಲ್ಲಿ ನಾವು ಒಂದು ಸಮುದಾಯವನ್ನು ನಾವು ಟಾರ್ಗೆಟ್ ಮಾಡಬೇಕು. ಜೊತೆಯಲ್ಲೂ ದೇವಗಾಟ ಏನಲ್ ಸೆಕ್ಸ್ ಅದರೊಳಗೆ ಏನಿಲ್ಲ. ಬಟ್ ಏನಂದ್ರೆ ನಮ್ಮ ದೇಶದಲ್ಲಿ ಕಾಂಡಮ್ ಯೂಸ್ ಮಾಡೋದು ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ, ಅದೊಂದೇ ಅವ್ರ ತಲೆ ಒಳಗಿರೋದು. ಏನಲ್ ಸೆಕ್ಸ್ ಮಾಡುವಾಗ ದೇ ಆರ್ ಲೀಸ್ಟ್ ಬಾದರ್ಡ್, ಶಿ ವಿಲ್ ನಾಟ್ ಬಿಕಮ್ ಪ್ರೆಗ್ನೆಂಟ್ ಅಂತ. ಮೇಲ್ ಆರ್ ಫೀಮೇಲ್ ಆರೋಗ್ಯದ ದೃಷ್ಟಿಯಿಂದ ಬಳಸಬೇಕು, ಮಗು ತಡೆಯುವಿಕೆಯಿಂದ ಅಲ್ಲ. HIV ತಡೆಗಟ್ಟಬೇಕು ಅಂದ್ರೆ ನಾವು ಯಾವುದೇ ಒಂದು ಸಮುದಾಯವನ್ನು ಗುರಿ ಮಾಡಬಾರದು. ಅದ್ ಮಾಡಂಗಿಲ್ಲ ಸರ್. ನಾವು ಅನ್ಸೇಫ್ ಸೆಕ್ಸ್ ಅನ್ನು ಗುರಿ ಮಾಡಬೇಕು. ಅದು ಆಗಬಾರದು ಅಂದರೆ ಒಂದೇನಂದ್ರೆ ಎಲ್ಲರಿಗೇನು ಸಾರ್ವತ್ರಿಕವಾಗಿ ಮಾಹಿತಿ ಲಭ್ಯವಿರಬೇಕು HIV ಬಗ್ಗೆ, ಅದನ್ನು ನಾವು ಮಾಡಬೇಕು. ನನ್ನ ಪ್ರಶ್ನೆ ಸರ್, ಈಗ ನಿನ್ನೆ ಎಲ್ಲ ಪೇಪರ್ ಅಲ್ಲಿ ಈ ವಿಚಾರ ಬಂದಾಗ ರಿಪೋರ್ಟ್ ಅಲ್ಲಿ ಅದು ಬೇಜಾರಾಗಿದೆ. ಯಾಕಂದ್ರೆ ಒಂದು ಪೇಪರ್ ಅಲ್ಲಿ ಬರೀತಾರೆ ಗೇ ಅಂತ, ಇದು ಗೇ ಅಲ್ಲ ಪಾಪ. ಮೆಜಾರಿಟಿ ಜನ ಗೇ ಅಲ್ಲ, ಅವರು ಯಂಗ್ಸ್ಟರ್ಸ್. ಅದೊಂದು. ಎರಡನೇದು, ಒಂದು ಪೇಪರ್ ಹೇಳುತ್ತೆ ಒಂದು ವರ್ಷಕ್ಕೆ ಒಂದು 20,000 ಮೇಲೆ 21,000 ಇನ್ಫೆಕ್ಷನ್ಸ್ ಆಗ್ತದೆ. ಇನ್ನೊಂದು ಪೇಪರ್, ಅದು ಯಾವುದೇ ಪೇಪರ್ ಬರೆದಿರಲಿ ಮಾಧ್ಯಮದೊಳಗೆ ನಾನು ಕ್ಷಮೆ. ಇನ್ನೊಂದು ಪೇಪರ್ ಅಲ್ಲಿ 412 ಅಂತ ಹೇಳುತ್ತೆ. 412 10 ಜನ ನಾವು ಸಲಿಂಗಕಾಮಿಗಳು ಅಂತ ಗುರುತು ಮಾಡಿದಾಗ ಈ ನಂಬರ್ಸ್ ಗಳು ಇದು ತುಂಬಾ ಹ್ಯೂಜ್ ನಂಬರ್. ಇದು ತುಂಬಾ ಎಡ್ವರ್ಟ್ ಆಗಿದೆ, 50-60 ಪಟ್ಟು ಜಾಸ್ತಿ ನಂಬರ್ಸ್. ಮೇಲ್ ಟು ಮೇಲ್ ಸೆಕ್ಸ್ ಇಸ್ ಎ ಗೇ ಅಂತ, ದಟ್ ಇಸ್ ರಾಂಗ್. ಅದು ನನಗೆ ಈ ಕಾರ್ಯಕ್ರಮದ ಮುಖಾಂತರ ಗೊತ್ತಾಗಿದ್ದು, ಪುರುಷ ಮತ್ತು ಮತ್ತೊಬ್ಬ ಪುರುಷನ ನಡುವೆ ನಡೆಯುವಂತಹ ಎಲ್ಲಾ ಸಂಭೋಗಗಳು ಅದು ಗೇ ಇಂಟಿಮೆಸಿ ಆಗಿರಲ್ಲ, ಸಲಿಂಗಕಾಮ ಅಲ್ಲ. ಮೇಡಮ್ ಜಸ್ಟ್ ಒನ್ ಪಾಯಿಂಟ್ ಟು ಆಡ್, 59% ಒಂದು ಸ್ಟಡಿ ನಡೀತು, ಸರ್ವೆ ಮಾಡಿದ್ರು. ಇದರಲ್ಲಿ ಸರ್ವೆನಲ್ಲಿ 59% ಬೈಸೆಕ್ಷುವಲ್ಸ್ ಇದ್ದಾರೆ ಇಂಡಿಯಾದಲ್ಲಿ. ಅಂದರೆ 60% ಮೆಜಾರಿಟಿ ಪಾಪ್ಯುಲೇಷನ್ ಈ ಒಂದು ವಿಚಾರದಲ್ಲಿ ಸೆಕ್ಷುವಲಿ ಆಕ್ಟಿವ್ 60% ಜನ ಇದಕ್ಕೆ ಹೋಯ್ತು ಅಂತಂದರೆ ನೀವು ಯಾವ ಥರ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ? ಎಲ್ಲ ಸಲಿಂಗಕಾಮದಿಂದನೇ ಬಂದಿಲ್ಲ, ಇದು ಎಲ್ಲ ಥರದಿಂದನೂ ಮಿಕ್ಸ್ ಆಗಿ ಬರ್ತಿದೆ. ಆಮೇಲೆ ಇವರು ಕಾನ್ಷಿಯಸ್ ಆಗಿ ಇವರೇನ ಮಾಡ್ತಾರಾ, ಇಂಡಲ್ಜ್ ಆಗ್ತಾರಾ ಇಲ್ವಾ, ಅದೆಲ್ಲವೂ ಬೇರೆ ವಿಚಾರ ಅದು. ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಒಂದು ಬೆಡ್ರೂಮಲ್ಲಿ ಏನು ನಡೆಯುತ್ತೆ ಅದು ನಾವೇನು ನೋಡ್ಲಿಕ್ಕಾಗೋದಿಲ್ಲ, ಅದು ವಿಚಾರ ಆಗೋದು ಸಾಧ್ಯನೇ ಇಲ್ಲ ಕಂಟ್ರೋಲ್ ಮಾಡಲಿಕ್ಕೆ. ಅದು ಬಿಟ್ಟು ಮುಂದಿಂದು ಇವರು
ಇಂಟರ್ಕೋರ್ಸ್ ಮಾಡುವಾಗ ಇವರೇನೋ ಆಲ್ಕೋಹಾಲ್ ಡ್ರಗ್ಸಲ್ಲಿ ಇರ್ತಾರ, ಹೆಂಗೆ ಅವ್ರನ್ನವರೇ ಮರ್ತೋಗ್ತಾರೆ, ಇದನ್ನು ನಾನು ವಿಚಾರನ ಕೇಳಿದೆ. ಹೆಂಗೆ ಸ್ಪ್ರೆಡ್ ಆಗ್ತಿದೆ ಇದನ್ನು ಯಾವ ಥರ ನಾವು ನಿಯಂತ್ರಣ ಮಾಡ್ಬೋದು, ಮಾಡೋಕ್ಕಾಗುತ್ತಾ ಇದನ್ನು? ಯಾಕಂತಂದರೆ ಈಗ ಡ್ರಗ್ಸ್ ಇನ್ಫ್ಲೂಯೆನ್ಸ್ ಅಂತೂ ನಾವು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಈಗ. ಸೊ ಈ ಒಂದು ವಿಚಾರದಿಂದ ನೆಕ್ಸ್ಟ್ ಲೆವೆಲಿಗೆ ಹೋಗ್ತಿದೆ ಅದು. ಈವನ್ ಕುಡಿದ್ರೆ ಪರವಾಗಿಲ್ಲ, ಒಂದು ಲೆವೆಲಿಗೇನೋ ಮ್ಯಾನೇಜ್ ಮಾಡ್ತಾರೆ ಜನ. ಬಟ್ ಈ ಥರ ಆಗಿಬಿಟ್ರೆ ಅನ್ಕಾನ್ಷಿಯಸ್ ಸ್ಟೇಟಸಲ್ಲಿ ಇದೆಲ್ಲವೂ ಹೋಯ್ತು ಅಂತಂದರೆ ತುಂಬಾ ಕಷ್ಟ ಇದು ಕಂಟ್ರೋಲ್ ಆಗೋದಕ್ಕೆ. ಸೊ ಇದು ಮಲ್ಟಿಪ್ಲಿಕೇಶನ್ ಇಲ್ಲಿಂದ ಆಗ್ತಾ ಇದೆ. ಅದೆಲ್ಲ ಆಗ್ತು, ಯಾವ ಥರ ಕೇಸಸ್ ಎಲ್ಲ ಆಯಿತು, ಇದನ್ನು ನಾವು ಇನ್ಡೆಪ್ತ್ ಹೋಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಮಾತ್ರ ಇದು ಸಾಧ್ಯ. ಈಗ ನೋಡಿ, ನಮ್ಮಲ್ಲಿ ಎಷ್ಟೋ ಕಡೆಗೆ ಪ್ರಾಸ್ಟಿಟ್ಯೂಷನ್ ಇಸ್ ಇಲ್ಲೀಗಲ್, ಬಟ್ ಪ್ರಾಸ್ಟಿಟ್ಯೂಷನ್ ನಡೀತಿದೆ. ಮೇಲ್ ಆ್ಯಂಡ್ ಫೀಮೇಲ್ ಬೋತ್ ಪ್ರಾಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಆನ್. ವಿ ಆರ್ ನಾಟ್ ಏಬಲ್ ಟು ಸ್ಟಾಪ್ ದೀಸ್ ಟಾಪಿಕ್ಸ್. ಆ್ಯಂಡ್ ದಿಸ್ ಇಸ್ ವೇರ್ ನಮ್ಮ ಜನ, ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ನು, ನಮ್ಮ ಒಂದು ಮಿನಿಸ್ಟ್ರಿ ಏನಿದೆ, ಇಲ್ಲಿ ನಾವು ಸ್ಟೆಪ್ ಇನ್ ಆಗಲೇಬೇಕಾಗುತ್ತೆ. ನಮ್ಮ ದೇಶದವರು ಈ ಸೆಕ್ಸ್ ಅಥವಾ ಲೈಂಗಿಕತೆ ಅನ್ನೋದನ್ನ ಹೇಗೆ ನೋಡ್ತಾರೆ, ಬೇರೆಯವ್ರು ಹೇಗೆ ನೋಡ್ತಾರೆ? ಮೆಸೇಜಿಂಗ್ ಇಸ್ ಇಂಪಾರ್ಟೆಂಟ್. ನಮ್ಮ ಪ್ರಕಾರ ಫೀಮೇಲ್ ಆರ್ ಮೇಲ್, ಏನಲ್ ಸೆಕ್ಸ್ ಇಸ್ ಮೋರ್ ಡೇಂಜರಸ್ ಕಂಪೇರ್ ಟು ಎ ವೆಜೈನಲ್ ಸೆಕ್ಸ್. ಇಷ್ಟಂತೂ ನಿಜ, ಅದರೊಳಗೆ ಏನಿಲ್ಲ. ವೆದರ್ ಯು ದ ಪಾರ್ಟ್ನರ್ ಇಸ್ ಮೇಲ್ ಆರ್ ಫೀಮೇಲ್, ಈವನ್ ದೇ ವಿಲ್ ಹ್ಯಾವ್ ಏನಲ್ ಸೆಕ್ಸ್ ವಿತ್ ಫೀಮೇಲ್ ಪಾರ್ಟ್ನರ್ ಆಲ್ಸೋ. ಅದಕ್ಕೆ ಗೇ ಡೆಫಿನೇಷನ್ ಇಸ್ ಡಿಫ್ರೆಂಟ್. ಸೊ ಗೇಸಿಂದ ಇದು ಜಾಸ್ತಿ ಆಗುತ್ತೆ ಇಲ್ಲ, ಅದಂತೂ ಇಲ್ಲ. ಬಟ್ ಡೆಫಿನೆಟ್ಲಿ ನನಗನ್ಸೋದು ಆಸ್ ಎ ಸರ್ಜನ್, ಏನಲ್ ಸೆಕ್ಸ್ ಈಸ್ ಮೋಸ್ಟ್ ಆಫ್ ದಿ ಟೈಮ್ ಡನ್ ವಿತೌಟ್ ಎ ಪ್ರೊಟೆಕ್ಷನ್. ಕಾಂಡಮ್ ಯಾರು ಯೂಸ್ ಮಾಡಲ್ಲ, ಅದು ಒಂದೇ ಪ್ರಾಬ್ಲಮ್. ಪಬ್ಲಿಕ್ ಮೆಸೇಜಿಂಗು ವೆಸ್ಟರ್ನ್ ಕಂಟ್ರಿ ಸರಿಯಾಗಿ ಮಾಡ್ತಿದ್ದಾವೆ. ಅಮೆರಿಕ ಇರ್ಬೋದು, ಕೆನಡಾ ಇರ್ಬೋದು, UK ಇರ್ಬೋದು, ಯುರೋಪ್ ಎಲ್ಲ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು. ಅಲ್ಲೇನೆಂದರೆ ಜನರಲ್ ಆಗಿ ನೀವು ನಿಮ್ಮ ಸಂಗಾತಿಗೆ ಪ್ರೀತಿ ತೋರಿಸ್ಬೇಕಾದ್ರೆ ಕಾಂಡೋಮ್ ಬಳಸಿ ಅಂತ ಮೆಸೇಜ್ ಹಾಕ್ತಾರೆ. ಇಟ್ಸ್ ವೆರಿ ಪಾಸಿಟಿವ್ ಮೆಸೇಜ್. ಯಾರು ಬೇಕಾದರೂ ಕಾಂಡೋಮು ತೊಗೊಂಡೋಗ್ಬೋದು, ಅಲ್ಲಿ ಯಾವುದು ಜಡ್ಜ್ಮೆಂಟ್ ಇಲ್ಲ. ಅಲ್ಲಿ ನಮ್ಮಲ್ಲಿ ಏನಂತಾರೆ, ಫಸ್ಟ್ ಅಬ್ಸ್ಟೈನ್ ಮಾಡ್ಕೊ, ನೀನು ಮದುವೆ ಆಗೋದನ್ನ ಸೆಕ್ಸ್ ಮಾಡಬಾರ್ದು ಅಂತ. ಸೆಕ್ಸ್ ಯಾರು ಮಾಡಬೇಕು ಅವ್ರು ಮಾಡ್ತಾರೆ, ಅದೊಂದು. ನೆಕ್ಸ್ಟ್ ಹೇಳ್ತಾರೆ ಅವರು ABC, ಓಕೆ. ಎರಡನೇದು ಹೇಳ್ತಾರೆ ಬಿ ಫೇತ್ಫುಲ್, ಒಬ್ಬರ ಜೊತೆ ಮತ್ತೆ ಸೆಕ್ಸ್ ಮಾಡು ಅಂತ. ಓಕೆ. ಮೂರನೇದು, ಅದು ಎರಡು ಆಗಿಲ್ಲ ಆದರೆ ಕಂಡೋಮ್ ಬಳಸೋದು. ಅದರ ಅರ್ಥ ಏನು, ನಾನು ಕಂಡೋಮ್ ಬಳಸ್ತಾ ಇದ್ದೀನಿ ಅಂದರೆ ನಾನು ಫೇತ್ಫುಲ್ ಆಗಿಲ್ಲ, ಅಬ್ಸ್ಟೈನ್ ಮಾಡ್ಕೊತಾ ಇಲ್ಲ ಅಂತ. ಸೊ ವಿ ಆರ್ ಗಿವಿಂಗ್ ಮೆಸೇಜಸ್ ವಿಚ್ ಆರ್ ವೆರಿ ಕನ್ಸರ್ವೇಟಿವ್, ಮಡಿವಂತಿಕೆ ಅಂತೀವಲ್ಲ ಆ ರೀತಿಯಲ್ಲಿ. ಅದು ಬೇಕಾಗಿಲ್ಲ. ನಮಗೊಂದು ಡಿಸೀಸ್ ಕಂಟ್ರೋಲ್ ಮಾಡಬೇಕಾದ್ರೆ ಕಾಂಡೋಮ್ ಯೂಸ್ ಆಗಬೇಕು. ಸೊ ಕಾಂಡೋಮ್ ಶುಡ್ ಬಿ ಎ ಪಾಸಿಟಿವ್ ಮೆಸೇಜ್. ಅದಾಗ್ತಿಲ್ಲ. ಈಗಿರೋ ನಮ್ಮ ಮೆಸೇಜಿಂಗಲ್ಲಿ ABC ಮಾತ್ರ ಬರುತ್ತೆ ಕಾಂಡೋಮ್. ನಾನು ಕಾಂಡೋಮ್ ಯೂಸ್ ಮಾಡಿದ್ರೆ ಅರ್ಥ ಏನಂದರೆ ನನ್ನ ಸಂಗಾತಿ ಜೊತೆ ನಾನು ಲಾಯಲ್ ಆಗಿಲ್ಲ, ಈ ಥರ ಸಮಸ್ಯೆಗಳಿದೆ. ಮಲ್ಟಿಪಲ್ ಪಾರ್ಟ್ನರ್ಸ್ ಇಸ್ ಆಲ್ವೇಸ್ ದಿ ಹೈಯೆಸ್ಟ್ ರಿಸ್ಕ್ ಇನ್ HIV. ಕರೆಕ್ಟ್. ಲಾಸ್ಟ್ ಮೆಸೇಜ್ ಡಾಕ್ಟರ್, ಈ ಒಂದು HIV ವಿಚಾರದಲ್ಲಿ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ನನಗೇನು ಅನಿಸುತ್ತೆ ಅಂದರೆ, ಎವ್ರಿಥಿಂಗ್ ಸ್ಟಾರ್ಟ್ಸ್ ನಾವು ಈ ಟಾರ್ಗೆಟ್ ಪಾಪ್ಯುಲೇಷನ್ನ ಫೋಕಸ್ ಮಾಡಬೇಕು. ಸೊ ಟಾರ್ಗೆಟ್ ಪಾಪ್ಯುಲೇಷನ್ ಅಂದರೆ ಯೂತ್ಗಳು. ಅವರಲ್ಲಿ ಈ ಥರ ರೇಜಿಂಗ್ ಹಾರ್ಮೋನ್ಸ್ ಇರ್ತವೆ. ದೇ ವಾಂಟ್ ಟು ಪ್ರೊಕ್ರಿಯೇಟ್, ಸೆಕ್ಸ್ ಮಾಡಬೇಕು, ಆ ಥರ ಇರ್ತಾರೆ. ಇಟ್ ಮೈಟ್ ಬಿ ಸೇಮ್ ಸೆಕ್ಸ್ ಆರ್ ಡಿಫ್ರೆಂಟ್ ಸೆಕ್ಸ್. ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ನಾವು ಒಂದು ಅವೇರ್ನೆಸ್ ಉಂಟು ಮಾಡಬೇಕು. ಈ ಕಾಯಿಲೆಯಿಂದ ಆಗುವಂಥ ಪರಿಣಾಮಗಳೇನು, ಅದನ್ನು ಹೇಗೆ ತಡೆಗಟ್ಟೋದು, ಹೇಗೆ ಪ್ರಿವೆಂಟ್ ಮಾಡೋದು, ಬಂದ ಮೇಲೆ ಹೇಗೆ ಟೆಸ್ಟ್ ಮಾಡೋದು, ಟ್ರೀಟ್ಮೆಂಟ್ ತೊಗೊಳ್ಳೋದು ಅಂತ ಆ ಟಾರ್ಗೆಟ್ ಪಾಪ್ಯುಲೇಷನ್ನ ನಾವು ಟಾರ್ಗೆಟ್ ಮಾಡಿ ಫೋಕಸ್ ಮಾಡಿ ಅವ್ರನ್ನ ಎಜುಕೇಟ್ ಮಾಡಿದ್ರೆ, ಇಟ್ ಮೈಟ್ ಬಿ ಸ್ಕೂಲ್ ಎಜುಕೇಷನ್ನು ಇಲ್ಲ ಕಾಲೇಜ್ ಎಜುಕೇಷನ್ನು, ಅವ್ರನ್ನ ಮಾಡಿದ್ರೆ ತುಂಬ ಎಫೆಕ್ಟಿವ್ ಇರುತ್ತೆ. ಇದು ಗೌರ್ಮೆಂಟ್ ಸ್ಪಾನ್ಸರಿಂದ ಬಂದರೆ ತುಂಬ ಒಳ್ಳೆಯದು, ಯಾಕಂದರೆ ರೀಚ್ ಜಾಸ್ತಿ ಇರುತ್ತೆ. ಸೊ ವಿಲೇಜ್ ಇರ್ಬೋದು, ತುಂಬ ರಿಮೋಟ್ ಪ್ಲೇಸಸ್ಸಲ್ಲೂ ರೀಚ್ ಆಗಬೇಕು. ಈ ಔಟ್ರೀಚ್ ಗೌರ್ಮೆಂಟಿಂದ ಬಂದರೆ ನಾವು ಈ ಫಿಗರ್ಸ್ನ ಕಂಟ್ರೋಲ್ ಮಾಡ್ಬೋದು. ಮೇಡಮ್, ಲಾಸ್ಟ್ ಕಾಮೆಂಟ್. ಸೊ ನನ್ನ ಪ್ರಕಾರ ಐ ಥಿಂಕ್ ದಿ ಅವೇರ್ನೆಸ್ ಇಲ್ಲಿಂದ ಬರಬೇಕು ಅಂತಂದರೆ, ಅವೇರ್ನೆಸ್ ಬರೋದು ಅಂತಲ್ಲ, ಮೇಂಟೈನ್ ಮಾಡಬೇಕು ಅದನ್ನು. ಬರೀ ಅವೇರ್ನೆಸ್ ನಾವು ಕೊಟ್ಟು ಕೂತ್ಕೊಂಡ್ರೆ ಡಾಕ್ಟ್ರ್ ಹೇಳಿದಾಗೆ ಅದು ಒಂದು ಲೆವೆಲ್ಲಿಗೆ ಆಗುತ್ತೆ. ಬಟ್ ಅದಾಗಿದ ಮೇಲೆ ಇವ್ರು ನಿಜವಾಗ್ಲೂ ಅಪ್ಲೈ ಮಾಡ್ತಿದ್ದಾರಾ, ನಮ್ಮಲ್ಲಿ ನಿಜವಾಗ್ಲೂ ಇದ್ದಾರೆ. ಯಾಕಂದರೆ ಒಂದೊಂದು ದಿನಾನೂ ಒಂದೊಂದು ಥರ. ಇವಾಗ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಿಂಗೆ ತಿದ್ದಂಗೆ ಮುಂದೆ ಹೋಗ್ತಾ ಇರುತ್ತೆ ಅದು. ಸೊ ಒಂದಾದ್ಮೇಲೆ ಒಂದು. ಸೊ ಐ ಆಮ್ ಮೋರ್ ಎಕ್ಸೈಟೆಡ್. ಹೊಸ ಜಾಗ, ನನಗೆ ಹೊಸ ಇನ್ಫಾರ್ಮೇಷನು, ಹೊಸ ಕಂಟೆಂಟು, ನನಗಿದು ಇಷ್ಟ ಆಯಿತು. ಸೊ ಇವಾಗ ಪ್ರಾಬ್ಲಿ ನಾನು ಹಳೇದನ್ನೇ ಏನು ಓದಿದೆ ನಾನು ಮರ್ತೋಗ್ಬಿಟ್ಟೆ ಅದನ್ನು. ಅದು ಯಾವುದೇ ಕಾರಣಕ್ಕಿರ್ಬೋದು. ಇವಾಗ ನನಗೆ ಅದು ಬೇಕಿಲ್ಲ, ಅಥವಾ ನಾನು ಕಾಂಪ್ಲೈ ಮಾಡೋದು ಬೇಕಿಲ್ಲ. ಸೊ ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಂಟಿನ್ಯೂಟಿ ಆ್ಯಂಡ್ ಹೋಲ್ಡಿಂಗ್ ದೆಮ್ ಬ್ಯಾಕ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ರೆಗ್ಯುಲರ್ ಚೆಕ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ ಒಂದು ವಿಚಾರ ಮಾಡಿದಾಗ ನಾವು ಭಾಳ ನಿಯಂತ್ರಣಕ್ಕೆ ಇದನ್ನು ತೊಗೊಂಬರ್ಬೋದು ಅನ್ನೋದೊಂದು ಯೋಚನೆ ಅಷ್ಟೇ. ಎನಿವೆ ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಪ್ಲೀಸ್. ಯಂಗರ್ ಜನರೇಷನ್ಗೆ, ಸೆಕ್ಸುವಲಿ ಆಕ್ಟಿವ್ ಮೇಲ್ಸ್ಗೆ ನನ್ನ ಸಜೆಷನ್ನು, ದ ಸೇಫೆಸ್ಟ್ ಸೆಕ್ಸ್ ಕನ್ನಡದಲ್ಲಿ ಅಸ್ತಮೈಥುನ ಅಂತಾರೆ, ಮಾಸ್ಟರ್ಬೇಷನ್ ಅಂತಾರೆ. ದಟ್ ಈಸ್ ದ ಸೇಫೆಸ್ಟ್ ಸೆಕ್ಸ್. ಅವ್ರು ಏನೇ ಅಂದ್ಕೊಳ್ಳಿ, ದಿಸ್ ಇಸ್ ಎ ಮೆಸೇಜ್ ಫ್ರಮ್ ಮೈ ಸೈಡ್. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಆ್ಯಂಡ್ 4 ಜನಕ್ಕೆ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗಿಯಾಗಿದ್ದಕ್ಕೆ.
ಮಡಿವಂತಿಕೆ, ಮುಜುಗರ ಎರಡನ್ನು ಪಕ್ಕಕ್ಕಿಟ್ಟು ಆರೋಗ್ಯ, ಜಾಗೃತಿ ಮತ್ತು ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ಈ 1 ಗಂಟೆಗಳ ಕಾಲವನ್ನು ನಿಮಗೆ ಕೊಟ್ಟಿದ್ವಿ, ವಿಚಾರವನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಆ್ಯಂಡ್ ಗೇ ಇಂಟಿಮೆಸಿ ಅಥವಾ ಈ ಸಲಿಂಗ ಕಾಮದಿಂದ HIV ಕೇಸ್ಗಳು ಜಾಸ್ತಿ ಆಗ್ತದೆ, ಕಳವಳಕಾರಿ ಅಥವಾ ಆತಂಕಕಾರಿ ಅಂದ್ವಲ್ಲ, ನಂಬರ್ಸ್ ಸ್ವಲ್ಪ ಎಡವಟ್ಟಿದೆ ನಿಮ್ಮ ಗಮನಕ್ಕೆ ಬಂದಿರುವಂತಹ ನಂಬರ್ಗಳು. ಆ್ಯಂಡ್ ಇವ್ರುಗಳು 1000ದಲ್ಲಿ 10 ಜನರನ್ನ ಹುಡುಕ್ಬೋದು ಅಂತ ಕಾಣುತ್ತೆ ನಾವು ಈ ಗೇ ಅಂತ ಬಂದಾಗ, ಅಥವಾ ಪುರುಷ ಮತ್ತು ಪುರುಷನ ನಡುವೆ ಆಗುವ ಆಕರ್ಷಣೆಯನ್ನ. ಬಟ್ ಇದು 18ರಿಂದ 30 ವರ್ಷದ ಒಳಗಿನ ಗಂಡು ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಅಷ್ಟೂ ಜನರನ್ನ ನಾವು ಆ ಗುಂಪಿಗೆ ಸೇರಿಸೋದು ಕೂಡ ತಪ್ಪಾಗುತ್ತೆ. ಪುರುಷ ಮತ್ತು ಪುರುಷನ ನಡುವೆ ನಡೀತಾ ಇರುವಂತಹ ಈ ಲೈಂಗಿಕತೆಯನ್ನು ನಾವು ಇವರು ಸಲಿಂಗಕಾಮಿಗಳು ಅಂತ ಕನ್ಸಿಡರ್ ಮಾಡಕ್ ಆಗಲ್ಲ ಅನ್ನೋದು ಈ ಕಾರ್ಯಕ್ರಮದ ಮುಖಾಂತರ ನಿಮ್ಮೆಲ್ಲರಿಗೂ ಸಿಕ್ಕಂತಹ ಮಾಹಿತಿ ಅಂತ ನಂಬ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.